ಪ್ರೀತಿಯಲ್ಲಿ ಜಗಳ, ಕೋಪ ಸಾಮಾನ್ಯ. ಪ್ರೇಮಿಗಳ ನಡುವಿನ ಸಣ್ಣ ಪುಟ್ಟ ಜಗಳದ ಹಲವು ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ವೈರಲ್ ಆಗ್ತಿರುತ್ತವೆ. ಇದೀಗ ಹರಿಯಾಣದ ಗುರುಗ್ರಾಮದಲ್ಲಿ ಯುವತಿಯೊಬ್ಬಳು ತನ್ನ ಪ್ರಿಯತಮನಿಗೆ ಸಾರ್ವಜನಿಕವಾಗಿ ಥಳಿಸಿರುವಂತಹ ಘಟನೆಯೊಂದು ಈಗ ಕಂಡುಬಂದಿದೆ. ಯುವತಿಯು ತನ್ನ ಪ್ರಿಯಕರನಿಗೆ ಸಾರ್ವಜನಿಕವಾಗಿ ಮನಬಂದಂತೆ ಹೊಡೆದಿದ್ದಾಳೆ. ಈ ವಿಡಿಯೋ ನೋಡಿದ ನೆಟ್ಟಿಗರು ಯುವತಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗುರುಗ್ರಾಮದ ಜನನಿ ಬೀಡ ರಸ್ತೆಯಲ್ಲಿ ಯುವತಿಯೊಬ್ಬಳು ಪದೇ ಪದೇ ಪ್ರಿಯತಮನಿಗೆ ಕಪಾಳ ಮೋಕ್ಷ ಮಾಡಿ ನಿಂದಿಸಿದ್ದಾಳೆ. ವಿಶೇಷ ಅಂದ್ರೆ ಆಕೆಯೇ ಸ್ವತಃ ಪೊಲೀಸರನ್ನ ಕರೆಯಿರಿ ಎಂದು ಕೂಗುತ್ತಲೇ ಆತನ ಮೇಲೆ ಹಲ್ಲೆ ನಡೆಸಿರುವಂತಹ ವಿಡಿಯೋದಲ್ಲಿ ಕಂಡುಬಂದಿದೆ. ಆದ್ರೆ ಆ ವ್ಯಕ್ತಿ ಮಾತ್ರ ತನ್ನನ್ನ ತಾನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸಲೇ ಇಲ್ಲ ಮತ್ತು ಆಕ್ರಮಣಕಾರಿಯಾಗಿ ಪ್ರತೀಕಾರವನ್ನ ತೀರಿಸಿಕೊಳ್ಳಲು ಪ್ರಯತ್ನಿಸಲಿಲ್ಲ. ದಿಗ್ಭ್ರಮೆಗೊಂಡಂತಹ ಪ್ರೇಕ್ಷಕರು ಮಧ್ಯಪ್ರವೇಶಿಸದೆ ಅವರನ್ನೇ ನೋಡ್ತಾ ಇದ್ರು. ಈ ವೈರಲ್ ವಿಡಿಯೋದಲ್ಲಿ ಯುವತಿಯು ಪದೇ ಪದೇ ಕಪಾಳ ಮೋಕ್ಷ ಮಾಡಿ ನಿಂದಿಸುತ್ತಿರುವಂತಹ ದೃಶ್ಯಗಳನ್ನ ನೀವಿಲ್ಲಿ ನೋಡಬಹುದು. ಈ ದೃಶ್ಯದ ಬಗ್ಗೆ ನೆಟ್ಟಿಗರು ಆತಂಕವನ್ನು ವ್ಯಕ್ತಪಡಿಸಿದ್ದು, ಇಂತಹ ಕ್ರೂರ ಮಹಿಳೆಯರು ಕೂಡ ಇದ್ದಾರಾ ಎಂದು ಪ್ರಶ್ನಿಸಿದ್ದಾರೆ. ಈ ವಿಡಿಯೋ ಹರಿದಾಡ್ತಾ ಇದ್ದಂತೆ ನೆಟ್ಟಿಗರು ಮಹಿಳೆಯ ವರ್ತನೆಯ ಬಗ್ಗೆ ತೀವ್ರವಾಗಿ ಖಂಡಿಸಿದ್ದಾರೆ. ಒಂದು ವೇಳೆ ಈ ವ್ಯಕ್ತಿಯು ಯುವತಿಯ ಮೇಲೆ ಇದೇ ರೀತಿ ಹಲ್ಲೆ ಮಾಡಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು? ಕಾನೂನು ಎಲ್ಲರಿಗೂ ಸಮಾನ ಅಲ್ಲವೇ? ಅದು ಅನೇಕರು ಯುವಕನ ಪರ ಮಾತನಾಡಿರುವಂಥದ್ದು. ಬಳಕೆದಾರರೊಬ್ಬರು ಯುವತಿಯ ವಿರುದ್ಧವಾಗಿ ಸರಿಯಾದ ಕ್ರಮವನ್ನ ತೆಗೆದುಕೊಳ್ಳಬೇಕು ಎಂದು ಕಾಮೆಂಟ್ ಮಾಡಿದ್ದಾರೆ. ಮತ್ತೊಬ್ಬರು ಮಹಿಳೆಯರಿಗೆ ಸ್ವಾತಂತ್ರ್ಯ ಹೆಚ್ಚಾಗಿದೆ ಎಂದು ಕಿಡಿಕಾರಿದ್ದಾರೆ. ಒಟ್ಟಿನಲ್ಲಿ ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದ್ದು, ಯುವತಿಯ ವಿರುದ್ಧವಾಗಿ ನೆಟ್ಟಿಗರು ಬಹಳಷ್ಟು ಕಾಮೆಂಟ್ ಅನ್ನ ಮಾಡಿದ್ದಾರೆ. ಯುವತಿಯು ತನ್ನ ಪ್ರಿಯಕರನಿಗೆ ಸಾರ್ವಜನಿಕವಾಗಿ ಮನಬಂದಂತೆ ಥಳಿಸ್ತಾ ಇರುವಂಥದ್ದು. ಈ ವಿಡಿಯೋಗೆ ಸಾಕಷ್ಟು ಜನ ನೆಟ್ಟಿಗರು ತರಾಟೆ ತೆಗೆದುಕೊಂಡಿದ್ದಾರೆ. ಅಂದ್ರೆ ಜನನಿ ಬೀಡ ರಸ್ತೆಯಲ್ಲೇ ಯುವತಿಯೊಬ್ಬಳು ಪದೇ ಪದೇ ಆತನಿಗೆ ಹೊಡೆದಿದ್ದಾಳೆ. ಅದಲ್ಲದೆ ಸ್ವತಃ ತಾನೇ ಪೊಲೀಸರನ್ನ ಕರೀರಿ ಅಂತ ಕೂಗಾಡ್ತಿದ್ದಾಳೆ, ಮನೆ ಬಂದಂತೆ ಹಲ್ಲೆ ನಡೆಸ್ತಿದ್ದಾಳೆ. ಅದೇ ರೀತಿ ಆ ಹುಡುಗನು ಆ ಹುಡುಗಿ ಮೇಲೆ ಹಲ್ಲೆ ಮಾಡಿದ್ರೆ ಕತೆ ಏನಿರ್ತಾ ಇತ್ತು? ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಅಂತ ನೆಟ್ಟಿಗರೀಗ ಕಾಮೆಂಟ್ ಅನ್ನ ಮಾಡ್ತಿದ್ದಾರೆ.